ಓಂ ನಮಃ ಶಿವಾಯ. ಇವತ್ತು ದಿವಸ ನಾವು ಮಾಡ್ತಾರಂಥ ವಿಡಿಯೋ ಬಂದು ರಿಯಲ್ ಹಲೋ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾಗಮಣಿಯನ್ನು ಮತ್ತೊಮ್ಮೆ ನಮ್ಮ ಹೊಸ ವಿಡಿಯೋ ದೇವಸ್ಥಾನ ಸಂಬಂಧಿ ತೋರಿಸ್ದಂಗೆ ಸುಮಾರು 1000 ವರ್ಷಗಳ ರಿಯಲ್ ಪುರಾತನವಂತಹ ಶಿವ ದೇವಸ್ಥಾನ. ನಾಗಮಣಿ ಹೊಂದಿರುವಂಥ ಒಂದು ದೇವಸ್ಥಾನ ಇದು. ನಾಗಮಣಿ ನೋಡ್ತಾ ಇರ್ಬೋದು. ಸುಮಾರು ನಾಗಮಣಿ ರಿಯಲ್ 1000 ವರ್ಷಗಳ ಪುರಾತನವಂಥ ಹಾವಿನ ಭೂಮಿಯಿಂದ ಉದ್ಭವ ಆಗಿರುವಂಥ ಒಂದು ಶಿವಲಿಂಗ ಇರುವಂತಹ ಒಂದು ದೇವಸ್ಥಾನ. ಬನ್ನಿ ನೋಡ್ಬೋದು, ಶ್ರೀ 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 ನಾಗನಾಥೇಶ್ವರ ಸ್ವಾಮಿ ದೇವಸ್ಥಾನ. ಶಿವ ಪಾರ್ವತಿ ಸಮೇತ ಮಾಡಿ ನಾರಾಯಣಮೂರ್ತಿ ಹಾಗೂ ಮಹರ್ಷಿಗಳ ಒಂದು ಆಗಮನದ ಒಂದು ಸುಸ್ವಾಗತ ಅಂತ ಹೇಳಿದ್ರೆ ವೆಲ್ಕಮ್ ಬೋರ್ಡಲ್ಲಿ ಅಳವಡಿಸಲಾಗಿದೆ. ಫ್ರೆಂಡ್ಸ್, ಇಲ್ಲಿ ನೋಡೋದು ಏನಂತ ಹೇಳಿದ್ರೆ ಅತ್ಯಂತ ಪವಾಡ ಬೀರುತ್ತಿರುವಂಥ ಒಂದು ದೇವಸ್ಥಾನ ಇದು. ಓಂ ನಮಃ ಶಿವಾಯ. ಬೆಂಗಳೂರಿಂದ ಸುಮಾರು 92 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಅರಕೇರಿ ಎಂಬ ಗ್ರಾಮದಲ್ಲಿ ಶ್ರೀ ಶ್ರೀ ನಾಗನಾಥೇಶ್ವರ ಸ್ವಾಮಿಯ ಒಂದು ದೇವಸ್ಥಾನ ಇದು. ಭೂಮಿಯಿಂದ ಉದ್ಭವವಾಗಿರುವಂತಹ ಒಂದು ಶಿವಲಿಂಗ. ಸುಮಾರು ಅತ್ಯಂತ ಪುರಾತನ ಹಾಗೂ ಪ್ರಸಿದ್ಧವಾದಂತಹ ಹಾಗೂ ಪವಾಡಗಳನ್ನು ಸೃಷ್ಟಿಸುತ್ತಿರುವ ಒಂದು ದೇವಸ್ಥಾನ. ಪ್ರತ್ಯೇಕವಾಗಿ ಇಲ್ಲಿ ಸಾಕ್ಷಾತ್ ಮಹರ್ಷಿಗಳ ಬಂದು ಅಭಿಷೇಕವನ್ನು ನಡೆಸಿರುವಂಥ ಒಂದು ಪವಾಡವನ್ನು ಇಲ್ಲಿ ನಡೆದಿದೆ. ಇಲ್ಲಿ ನೋಡ್ಬೋದು, ಮುಂದೆ ಹುತ್ತ ನೋಡೋದಾದರೆ ಮಹರ್ಷಿಯ ಹುತ್ತ ಯಾವ ರೀತಿ ಎದ್ದು ಬೆಳೆದಿದೆ ಅಂತ ನೋಡ್ಬೋದು. ಇಲ್ಲಿಂದ 50 ಮೀಟರ್ ದೂರದಲ್ಲಿ ದೇವಸ್ಥಾನ ಇದೆ. ಹಾಗೂ ಇಲ್ಲಿ ಏನಂತ ಹೇಳಿದ್ರೆ ನಾಗಮಣಿ ಹೊಂದಿರುವಂತಹ ಒಂದು ಹಾವು ಅನೇಕ ಭಕ್ತಾದಿಗಳಿಗೆ ಕಾಣಿಸಿರುವಂಥದ್ದು ಒಂದು ವಿಶೇಷವಾದಂಥ ಸುದ್ದಿ. ಅತ್ಯಂತ ಪುಣ್ಯಫಲ ಮಾಡಿರುವಂತಹ ಮಾನವರಿಗೆ ಮಾತ್ರ ಇದು ಕಾಣಿಸುತ್ತಂತೆ. ನೋಡಿ ಫ್ರೆಂಡ್ಸ್, ಇದು ಬಂದು ಸನ್ಯಾಸಿ ಹುತ್ತ ಅಂಥೇಳಿ. ವಾಲ್ಮೀಕಿ ಮಹರ್ಷಿ ತಪಸ್ ಮಾಡಿರುವಂಥ ಒಂದು ಜಾಗ ಇದು. ಇಲ್ಲಿ ನೋಡ್ಬೋದು, ತೀರ್ಥ ಪ್ರಸಾದ ವಿನಿಯೋಗ ನಡೀತಾ ಇದೆ. ಇಲ್ಲಿ ಶಿವ ಭಕ್ತಾದಿಗಳು ನೋಡ್ಬೋದು, ನಿತ್ಯ ಡಮರುಗಳ ಸಮೇತರಾಗಿ ಶ್ರೀ ಬ್ರಹ್ಮ ರಥೋತ್ಸವದ ಒಂದು ಬ್ರಹ್ಮ ರಥೋತ್ಸವದಲ್ಲಿ ಅನೇಕ ಸಾವಿರಾರು ಭಕ್ತರು ಇಲ್ಲಿ ನೋಡ್ಬೋದು. ಓಂ ನಮಃ ಶಿವಾಯ. ಇಲ್ಲಿ ನೋಡ್ಬೋದು, ರಥದ ಮೇಲೆ ಶ್ರೀ ನಾಗನಾಥೇಶ್ವರ ಸ್ವಾಮಿ ಸಮೇತ ಪಾರ್ವತಿ ದೇವಿಯ ಒಂದು ಆಗಮನ. ನೋಡಿ ಫ್ರೆಂಡ್ಸ್, ಇಲ್ಲಿ ರಥದ ಮುಂದೆ ಶ್ರೀ ಒಂದು ಕರಗ ಮಹೋತ್ಸವ ಒಂದು ಉದ್ಘಾಟನೆ. ರಥದ ಚಕ್ರಗಳು ನೋಡ್ಬೋದು, ಇಲ್ಲಿ ಎಲ್ಲ ಕಲ್ಲಿಂದ ಮಾಡಿರುವಂತಹ ಒಂದು ಚಕ್ರಗಳು ಇವು. ಓಂ ನಮಃ ಶಿವಾಯ. ಕಲ್ಲಿಂದ ಮಾಡಿರುವಂಥ ಚಕ್ರಗಳು ಹಾಗೂ ಮೇಲೆ ನೋಡೋದಾದ್ರೆ ಎಲ್ಲ ಮರದ ಒಂದು ವುಡ್ಡು ಅಂತೇಳಿ ಮರದಿಂದ ಮಾಡಿರುವಂಥ ಒಂದು ರಥ ಇದು. ದೇವ್ರು ನೋಡ್ಬೋದು, ಇಲ್ಲಿ ದೇವರು ಪ್ರತಿಯೊಬ್ಬರು ಕಾಣಿಸ್ತಿರ್ಬೋದು. ಬನ್ನಿ, ಆಲ್ಮೋಸ್ಟ್ ಕ್ಯಾಮ್ರಾ ಅಲರ್ಟ್ ಕೊಟ್ಟರೆ ನನಗೆ ಒಳಗಡೆ ಶಿವನ ಒಂದು ದರ್ಶನ ಮಾಡೋಕ್ಕೆ ಒಂದು ಪ್ರಯತ್ನ ಪಡ್ತೀನಿ. ನೋಡಿ, ಇಲ್ಲಿ ರಥ ತಡೆಯೋಕ್ಕಾಗಲಿದೆ ಅಂಥೇಳಿ ರಥದ ಚಕ್ರಕ್ಕೆ ಒಂದು ಮರದ ದಿಂಬನ್ನು ಅಡ್ಡ ಕಡುವಂಥ ಒಂದು ಪದ್ಧತಿ ಇಲ್ಲಿ. ನೋಡ್ಬೋದು ಎಷ್ಟು ಜನ ಇಲ್ಲಿ ರಥ ಎಳಕ್ಕೆ ಒಂದು ಹಗ್ಗವನ್ನು ಕೈಯಿಂದ ಹಿಡಿದಿದ್ದಾರೆ. ಓಂ ನಮಃ ಶಿವಾಯ. ಬನ್ನಿ ಫ್ರೆಂಡ್ಸ್, ಒಳಗಡೆ ಹೋಗೋಣ, ದೇವಸ್ಥಾನದ ಒಳಗಡೆ ಹೋಗೋಣ. ಹಾಗೆ ಇಲ್ಲಿ ಒಂದು ಏನೋ ನಾಗಮಣಿ ಹೊಂದಿರುವಂತಹ ಒಂದು ಹಾವಿನ ಹುತ್ತವನ್ನು ಸಹ ತೋರಿಸ್ತೀನಿ ಇಲ್ಲಿ ಮುಂದೆ. ಅನೇಕ ಭಕ್ತಾದಿಗಳಿಗೆ ನೈಟು ಕಾಣಿಸಿರುವಂಥದ್ದು ನಾಗಮಣಿ ಸಮೇತ. ಆಲ್ಮೋಸ್ಟ್ ನಾವು ಫಸ್ಟಲ್ಲೇ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ಇದು. ಅದು ರಿಯಲ್ ನಾಗಮಣಿ ಇರುವಂಥ ಒಂದು ಹುತ್ತ ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ. ಓಂ ನಮಃ ಶಿವಾಯ. ಇದನ್ನು ನೋಡಿದಂಥ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡ್ತಾ ಹೋಗಬೇಕು. ಹಾಗೆ ಬಂದಿಲ್ಲಿ ದೇವರ ಒಂದು ದರ್ಶನ ಪಡೆದು ಪುನೀತರಾಗಿ. ಇಲ್ಲಿ ನೋಡ್ಬೋದು, ಈ ಹುತ್ತದಲ್ಲಿ ನಾಗಮಣಿ ಇರುವ ಸರ್ಪ ಇದೆ, ಕಾಣಿಸ್ತಾ ಇರ್ಬೋದು, ನೋಡ್ಬೋದೆಲ್ಲ. ಇಲ್ಲಿ ಯಾರೇ ಅರಿಶಿಣ ಕುಂಕುಮ ಮತ್ತು ಊದುಬತ್ತಿ ಹಚ್ಚಬಾರ್ದು, ಇದರಿಂದ ಹಾವಿಗೆ ಸರ್ಪಕ್ಕೆ ಒಂದು ತೊಂದರೆ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಊದುಬತ್ತಿ ಹಾಗೂ ಅರಿಶಿಣ ಕುಂಕುಮ ಹುತ್ತದಲ್ಲಿ ಹಾಕ್ಬಾರ್ದು ಅಂತೇಳಿ ಒಂದು ಬೋರ್ಡ್ನು ಇಡಲಾಗಿದೆ ಫ್ರೆಂಡ್ಸ್ ಇಲ್ಲಿ. ಆಲ್ಮೋಸ್ಟ್ ಈ ದೇವಸ್ಥಾನ ಬಂದು 10 ಇಯರ್ ಬ್ಯಾಕು TV9 ಸಹ ಬಂದಿತ್ತಂತೆ ಇದು. ಅನೇಕ ಸ್ವಾಮೀಜಿಗಳು
ಬಂದು ಇಲ್ಲಿಗೆ ದೇವರ ಒಂದು ದರ್ಶನ ಪಡೆಯುವಂತಹ ಒಂದು ಸಾಕ್ಷಿ ಸಮೇತ ಇದೆ. ಇಲ್ಲಿ ಒಳಗಡೆ ಇದೆ ಫೋಟೋಸ್ ಇವೆ ಅಂತೆ. ಸೊ ಒಳಗಡೆ ಕ್ಯಾಮ್ರಾ ಅಲರ್ಟ್ ಕೊಟ್ಟು ತೋರಿಸ್ತೀನಿ, ಬನ್ನಿ ಒಳಗಡೆ ಹೋಗೋಣ. ನೋಡ್ಬೋದು ಸಾಲಗಟ್ಟಲೆ ದೇವರದ್ದು ಒಂದು ದರ್ಶನಕ್ಕೆ ನಿಲ್ತಿರುವಂಥ ಭಕ್ತಾದಿಗಳು. ಸೊ ಇದು ದೇವಸ್ಥಾನ ಸರೌಂಡಿಂಗ್ ಇದು. ಓಂ ನಮಃ ಶಿವಾಯ. ನೋಡ್ಬೋದು ರಥ ಇಲ್ಲಿ ದೇವಸ್ಥಾನದ ಹಿಂದೆ ಹೋಗ್ತಿದೆ. ಸೊ ಇಲ್ಲಿ ಏನಂತ ಹೇಳಿದ್ರೆ ಶ್ರೀ ಚಂಡಿಕೇಶ್ವರ ಸ್ವಾಮಿ ಆಲಯ ಭಕ್ತಾದಿಗಳು ಸಂದರ್ಶಿಸಿ ನೋಡಿ. ಇಲ್ಲಿ ನೆಲಮಾಳಿಗೆಯಲ್ಲಿ ಒಂದು ಚಂಡಿಕೇಶ್ವರ ಸ್ವಾಮಿಯ ಒಂದು ದೇವಸ್ಥಾನವನ್ನು ಇಡಲಾಗಿದೆ ಇಲ್ಲಿ. ಸೊ ನೋಡ್ಬೋದು ಒಳಗಡೆ ಹೋಗ್ಬೇಕಿಲ್ಲಿ. ಸೊ ನೆಲಮಹಡಿ ನೋಡ್ಬೋದು, ಮೆಟ್ಲಿಳಿದು ಒಳಗಡೆ ಹೋಗ್ತಿರೋಂಥದ್ದು ಕಾಣಿಸ್ತಿದೆ ನಿಮಗೆಲ್ಲ. ಸೊ ಫ್ರೆಂಡ್ಸ್, ಶಿವನ ಭಕ್ತಾದಿಗಳು ಇಲ್ಲಿ ವಿಡಿಯೋನ ಸ್ವಲ್ಪ ಮೂವ್ ಮಾಡ್ತಾ ಹೋಗಬೇಕು, ಪ್ರತಿಯೊಬ್ಬರಿಗೂ ತಲುಪಬೇಕು ವಿಡಿಯೋ. ಓಂ ನಮಃ ಶಿವಾಯ. ಹರ ಹರ ಮಹಾದೇವ. ಶ್ರೀ 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 ಚಂಡಿಕೇಶ್ವರ ಸ್ವಾಮಿ ಭೂಗರ್ಭ ಅಂತೇಳಿದ್ರೆ ಇಲ್ಲಿ ಚಂಡಿಕೇಶ್ವರ ಸ್ವಾಮಿ ಒಂದು ತಪಸ್ಸು ಮಾಡಿರುವಂಥ ಒಂದು ಭೂ ಮಳಿಗೆ ಇದು. ಸೊ ಅದಕ್ಕಾಗಿ ಇಲ್ಲಿ ಸ್ವಾಮಿಯ ಒಂದು ವಿಗ್ರಹ ಪ್ರತಿಷ್ಠಾಪನೆ ಸಹ ಮಾಡಲಾಗಿದೆ. ಓಂ ನಮಃ ಶಿವಾಯ. ಸೊ ಬನ್ನಿ ಫ್ರೆಂಡ್ಸ್, ಮೇಲೆ ಹೋಗೋಣ. ಆಲ್ಮೋಸ್ಟ್ ನನಗೆ ಆಗೋದಾದರೆ ಕ್ಯಾಮ್ರಾ ಅಲರ್ಟ್ ಕೊಟ್ಟರೆ ಮಾತ್ರ ನಾನು ವಿಡಿಯೋ ದೇವರ ಒಂದು ದರ್ಶನ ಪ್ರತಿಯೊಬ್ಬರಿಗೂ ಮಾಡಲಿಕ್ಕೆ ನನ್ನ ಒಂದು ಚಿಕ್ಕ ಅಂತ ಪ್ರಯತ್ನ ಮಾಡ್ತೀನಿ. ಸೊ ಕ್ಯಾಮ್ರಾ ಅಲರ್ಟ್ ಮಾಡಿದ್ರೆ ಮಾತ್ರ ಕದ್ದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದು ಬೇಕಾಗಿಲ್ಲ ಅಂಥೇಳಿ ನನ್ನ ಒಂದು ಚಿಕ್ಕ ಒಂದು ಸಲಹೆ. ಓಂ ನಮಃ ಶಿವ. ಇಲ್ಲಿ ನೋಡಬಹುದು ಸಾವಿರಾರು ಭಕ್ತರು ಸ್ವಾಮಿಯ ಒಂದು ದರ್ಶನಕ್ಕೆ ಬಂದು ನಿಲ್ತಿರುವಂಥದ್ದು. ಇಲ್ಲಿ ರಾತ್ರಿಯ ವೇಳೆ ಹಾವಿನ ಮಣಿ ಸಮೇತ ಹಾವು ದರ್ಶನ ಕೊಟ್ಟಿರುವಂಥದ್ದು ಅನೇಕ ಭಕ್ತರಿಗೆ ಇಲ್ಲಿ ನಡೆದಿದೆ. ಸೊ ನೋಡಬಹುದು ಇಲ್ಲಿ ಒಳಗಡೆ ದೇವಸ್ಥಾನದ ಮುಂದೆ ಒಂದು ಯಾವ ರೀತಿ ಒಂದು ರೂಮ್ ಅಲ್ಲಿ ಬೆಳೆದಿದೆ ಅಂಥೇಳಿ. ಓಂ ನಮಃ ಶಿವಾಯ. ತ್ರಿಶೂಲ ಸಮೇತ ಅಮ್ಮನವರ ಒಂದು ದರ್ಶನ. ಸೊ ಸುಮಾರು 1500 ವರ್ಷಗಳ ಹಿಂದಿನ ಒಂದು ಪುರಾತನವಂತ ಶಿವಲಿಂಗ ಇದು. ಸೊ ಏನೆಂದು ಹೇಳಿದ್ರೆ ಇನ್ನೊಂದು ನೋಡ್ಬೋದು, ಇಲ್ಲಿ ಶ್ರೀ 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 ಸಿದ್ಧಗಂಗಾ ಸ್ವಾಮಿಗಳು ಸಹ ಇಲ್ಲಿ ಬಂದು ದರ್ಶನ ಪಡೆದಿರುವಂಥದ್ದು. ಜೈ ಗುರುದೇವ್. ಸೊ ಫ್ರೆಂಡ್ಸ್, ಒಳಗಡೆ ಅಲರ್ಟ್ ಕೊಡಲಿಲ್ಲ ಕ್ಯಾಮ್ರಾ. ಸೊ ಅದಕ್ಕಾಗಿ ಇಲ್ಲಿ ನಾವು ವಿಡಿಯೋವನ್ನು ತೋರ್ಸೋಕ್ಕಾಗಲಿಲ್ಲ ವಿಡಿಯೋದಲ್ಲಿ. ಸೊ ಆಲ್ಮೋಸ್ಟ್ ನೆಕ್ಸ್ಟ್ ಟೈಮ್ ನಾನು ವಿಡಿಯೋನ ದೇವರ ದರ್ಶನವನ್ನು ಮಾಡ್ಸೋಕ್ಕೆ ಒಂದು ಪ್ರಯತ್ನ ಪಡ್ತೀನಿ. ಕೆಳಗಡೆ ಇಲ್ಲಿ ಲೊಕೇಶನ್ ಕೊಡ್ತೀನಿ, ಇದೊಂದು ನೋಡೋದಾದರೆ ಬಂದು ಇಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಲೊಕೇಶನ್ ಕೊಟ್ಟಿರ್ತೀನಿ. ಬಂದು ಸಂದರ್ಶನ ಒಂದು ಸರಿ ವಿಸಿಟ್ ಮಾಡಿ ದೇವರ ದರ್ಶನ ಪಡೆದು ಪ್ರತಿಯೊಬ್ಬರು ಭಕ್ತಾದಿಗಳು ಅವನರಾಗಿ ಪುನೀತರಾಗಿ ಶ್ರೇಷ್ಠರಾಗಿ. ಓಂ ನಮಃ ಶಿವಾಯ.